ಧಾರವಾಡದಲ್ಲಿ ಇರುವಂತಹ ದ.ರಾ. ಬೇಂದ್ರೆ ಭವನ ಶಿಥಿಲಾವಸ್ಥೆಗೆ ತಲುಪಿದೆ. ಕುಸಿದು ಬೀಳುವ ಸ್ಥಿತಿಯಲ್ಲಿ ಬೇಂದ್ರೆ ಸ್ಮಾರಕ ಇದೆ. ಧಾರವಾಡದ ಸಾಧನಕೇರಿಯಲ್ಲಿ ಬೇಂದ್ರೆ ಭವನ ಇದೆ. ಇದೀಗ ಶಿಥಿಲಾವಸ್ಥೆಗೆ ತಲುಪಿದೆ. 25 ವರ್ಷಗಳಿಂದ ಸುಣ್ಣ ಬಣ್ಣ ಏನೂ ಇಲ್ಲ ಈ ಭವನಕ್ಕೆ. ಕಟ್ಟಡದ ವಿವಿಧ ಭಾಗಗಳು ಕಳಚಿ ಬೀಳ್ತಾ ಇವೆ. ಬಜೆಟ್ನಲ್ಲಿ ಒಂದಲ್ಲ ಎರಡಲ್ಲ 2 ಕೋಟಿ ರೂಪಾಯಿ ಅನುದಾನವನ್ನ ಟ್ರಸ್ಟ್ ಕೇಳಿತ್ತು. ಆದರೆ ಬಿಡಿಗಾಸನ್ನೂ ಕೊಡದೆ, ಆ ಭವನಕ್ಕೆ ಸುಣ್ಣ ಬಣ್ಣವನ್ನೂ ಹಚ್ಚದೆ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಆಗ್ತಾ ಇದೆ. ಕಟ್ಟಡ ಉಳಿಸಿಕೊಳ್ಳೋದಕ್ಕೆ ಬೇಂದ್ರೆ ಟ್ರಸ್ಟ್ ಅವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ನಿರಂತರವಾಗಿ ಬೇಂದ್ರೆ ಟ್ರಸ್ಟ್ ಇಂದ ಆಗ್ತಾನೆ ಇದೆ. ಆದರೆ ಸರ್ಕಾರ ನಿದ್ದೆಯಲ್ಲಿದೆ. ಅವರು ಎದ್ದು ಹಣ ಬಿಡುಗಡೆ ಮಾಡಿದ ನಂತರ ಶಿಥಿಲಾವಸ್ಥೆಯಲ್ಲಿರುವಂತಹ ಬೇಂದ್ರೆ ಭವನ ಮತ್ತೆ ಗಟ್ಟಿಮುಟ್ಟ ಆಗಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಆದರೆ ಆಗುತ್ತಾ ನೋಡೋಣ. ಭವನ ಕಟ್ಟಿ 25 ವರ್ಷಗಳ ಕಳೆದರೂ ಕೂಡ ಇದರ ಸ್ಥಿತಿ ಬಹಳ ಗಂಭೀರವಾಗಿದೆ. ತಾವು ಈಗಾಗಲೇ ಮೇಲೆ ಬಂದಿದ್ದೀರಿ, ಎಲ್ಲೆಲ್ಲೇ ಶಿಥಿಲಗೊಂಡಿದೆ ಅನ್ನುವಂಥದ್ದು ಎಲ್ಲದರ ಒಂದು ಚಿತ್ರೀಕರಣವನ್ನು ನೀವು ಮಾಡಿಕೊಂಡಿದ್ದೀರಿ. ಬೇಂದ್ರೆ ಒಬ್ಬ ವಿಶ್ವಮಾನವ ಕವಿ. ಅಂಥ ಕವಿಗೆ ಯಾಕಂತ ಹೇಳಿದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು ಕನ್ನಡ ನಾಡಿನ ಕನ್ನಡ ಸರಸ್ವತಿಯ 2 ಕಣ್ಣುಗಳಿದ್ದ ಹಾಗೆ ಇರತಕ್ಕಂಥವರು. ಅಂಥವರ ಅಲ್ಲಿ ಬಹಳ ಗಂಭೀರವಾಗಿ ಕುವೆಂಪುನ ಬೆಳೆಸುವಂತಹದ್ದನ್ನು ಕಂಡ್ರೆ ಉತ್ತರ ಕರ್ನಾಟಕದಲ್ಲಿ ಬೇಂದ್ರೆ ಇವರ ಎಲ್ಲೋ ನೀವು ತಾರತಮ್ಯ ಮಾಡ್ತೀವಿ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣ ಬಣ್ಣ ಮಾಡ್ತಿರೋದು ತಾರತಮ್ಯ ಹೇಳ್ಕೊಂತದ. ಅದಕ್ಕೆ ಇವತ್ತಿಲ್ಲ ನಾಳೆ ಉತ್ತರ ಕನ್ನಡದ ಭಾಗ ಜನ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿರೋ ಸಂದರ್ಭ ನೀವೇ ತರ್ತೀರಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲೋ ನೀವು ತಾರತಮ್ಯ ಮಾಡ್ತೀವಿ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣ ಬಣ್ಣ ಮಾಡ್ತಿರೋದು. ಧಾರವಾಡದಲ್ಲಿ ಇರುವಂತಹ ದ.ರಾ. ಬೇಂದ್ರೆ ಭವನ ಶಿಥಿಲಾವಸ್ಥೆಗೆ ತಲುಪಿದೆ. ಕುಸಿದು ಬೀಳುವ ಸ್ಥಿತಿಯಲ್ಲಿ ಬೇಂದ್ರೆ ಸ್ಮಾರಕ ಇದೆ. ಧಾರವಾಡದ ಸಾಧನಕೇರಿಯಲ್ಲಿ ಬೇಂದ್ರೆ ಭವನ ಇದೆ. ಇದೀಗ ಶಿಥಿಲಾವಸ್ಥೆಗೆ ತಲುಪಿದೆ. 25 ವರ್ಷಗಳಿಂದ ಸುಣ್ಣ ಬಣ್ಣ ಏನೂ ಇಲ್ಲ ಈ ಭವನಕ್ಕೆ. ಕಟ್ಟಡದ ವಿವಿಧ ಭಾಗಗಳು ಕಳಚಿ ಬೀಳ್ತಾ ಇವೆ. ಬಜೆಟ್ನಲ್ಲಿ ಒಂದಲ್ಲ ಎರಡಲ್ಲ 2 ಕೋಟಿ ರೂಪಾಯಿ ಅನುದಾನವನ್ನ ಟ್ರಸ್ಟ್ ಕೇಳಿತ್ತು. ಆದರೆ ಬಿಡಿಗಾಸನ್ನೂ ಕೊಡದೆ, ಆ ಭವನಕ್ಕೆ ಸುಣ್ಣ ಬಣ್ಣವನ್ನೂ ಹಚ್ಚದೆ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಆಗ್ತಾ ಇದೆ. ಕಟ್ಟಡ ಉಳಿಸಿಕೊಳ್ಳೋದಕ್ಕೆ ಬೇಂದ್ರೆ ಟ್ರಸ್ಟ್ ಅವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ನಿರಂತರವಾಗಿ ಬೇಂದ್ರೆ ಟ್ರಸ್ಟ್ ಇಂದ ಆಗ್ತಾನೆ ಇದೆ. ಆದರೆ ಸರ್ಕಾರ ನಿದ್ದೆಯಲ್ಲಿದೆ. ಅವರು ಎದ್ದು ಹಣ ಬಿಡುಗಡೆ ಮಾಡಿದ ನಂತರ ಶಿಥಿಲಾವಸ್ಥೆಯಲ್ಲಿರುವಂತಹ ಬೇಂದ್ರೆ ಭವನ ಮತ್ತೆ ಗಟ್ಟಿಮುಟ್ಟ ಆಗಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಆದರೆ ಆಗುತ್ತಾ ನೋಡೋಣ. ಭವನ ಕಟ್ಟಿ 25 ವರ್ಷಗಳ ಕಳೆದರೂ ಕೂಡ ಇದರ ಸ್ಥಿತಿ ಬಹಳ ಗಂಭೀರವಾಗಿದೆ. ತಾವು ಈಗಾಗಲೇ ಮೇಲೆ ಬಂದಿದ್ದೀರಿ, ಎಲ್ಲೆಲ್ಲೇ ಶಿಥಿಲಗೊಂಡಿದೆ ಅನ್ನುವಂಥದ್ದು ಎಲ್ಲದರ ಒಂದು ಚಿತ್ರೀಕರಣವನ್ನು ನೀವು ಮಾಡಿಕೊಂಡಿದ್ದೀರಿ. ಬೇಂದ್ರೆ ಒಬ್ಬ ವಿಶ್ವಮಾನವ ಕವಿ. ಅಂಥ ಕವಿಗೆ ಯಾಕಂತ ಹೇಳಿದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು ಕನ್ನಡ ನಾಡಿನ ಕನ್ನಡ ಸರಸ್ವತಿಯ 2 ಕಣ್ಣುಗಳಿದ್ದ ಹಾಗೆ ಇರತಕ್ಕಂಥವರು. ಅಂಥವರ ಅಲ್ಲಿ ಬಹಳ ಗಂಭೀರವಾಗಿ ಕುವೆಂಪುನ ಬೆಳೆಸುವಂತಹದ್ದನ್ನು ಕಂಡ್ರೆ ಉತ್ತರ ಕರ್ನಾಟಕದಲ್ಲಿ ಬೇಂದ್ರೆ ಇವರ ಎಲ್ಲೋ ನೀವು ತಾರತಮ್ಯ ಮಾಡ್ತೀವಿ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣ ಬಣ್ಣ ಮಾಡ್ತಿರೋದು ತಾರತಮ್ಯ ಹೇಳ್ಕೊಂತದ. ಅದಕ್ಕೆ ಇವತ್ತಿಲ್ಲ ನಾಳೆ ಉತ್ತರ ಕನ್ನಡದ ಭಾಗ ಜನ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿರೋ ಸಂದರ್ಭ ನೀವೇ ತರ್ತೀರಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲೋ ನೀವು ತಾರತಮ್ಯ ಮಾಡ್ತೀವಿ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣ ಬಣ್ಣ ಮಾಡ್ತಿರೋದು. ಧಾರವಾಡದಲ್ಲಿ ಇರುವಂತಹ ದ.ರಾ. ಬೇಂದ್ರೆ ಭವನ ಶಿಥಿಲಾವಸ್ಥೆಗೆ ತಲುಪಿದೆ. ಕುಸಿದು ಬೀಳುವ ಸ್ಥಿತಿಯಲ್ಲಿ ಬೇಂದ್ರೆ ಸ್ಮಾರಕ ಇದೆ. ಧಾರವಾಡದ ಸಾಧನಕೇರಿಯಲ್ಲಿ ಬೇಂದ್ರೆ ಭವನ ಇದೆ. ಇದೀಗ ಶಿಥಿಲಾವಸ್ಥೆಗೆ ತಲುಪಿದೆ. 25 ವರ್ಷಗಳಿಂದ
ಸುಣ್ಣ ಬಣ್ಣ ಏನೂ ಇಲ್ಲ ಈ ಭವನಕ್ಕೆ. ಕಟ್ಟಡದ ವಿವಿಧ ಭಾಗಗಳು ಕಳಚಿ ಬೀಳ್ತಾ ಇವೆ. ಬಜೆಟ್ನಲ್ಲಿ ಒಂದಲ್ಲ ಎರಡಲ್ಲ 2 ಕೋಟಿ ರೂಪಾಯಿ ಅನುದಾನವನ್ನ ಟ್ರಸ್ಟ್ ಕೇಳಿತ್ತು. ಆದರೆ ಬಿಡಿಗಾಸನ್ನೂ ಕೊಡದೆ, ಆ ಭವನಕ್ಕೆ ಸುಣ್ಣ ಬಣ್ಣವನ್ನೂ ಹಚ್ಚದೆ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಆಗ್ತಾ ಇದೆ. ಕಟ್ಟಡ ಉಳಿಸ್ಕೊಳ್ಳೋದಕ್ಕೆ ಬೇಂದ್ರೆ ಟ್ರಸ್ಟ್ ಅವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ನಿರಂತರವಾಗಿ ಬೇಂದ್ರೆ ಟ್ರಸ್ಟ್ ಇಂದ ಆಗ್ತಾನೆ ಇದೆ. ಆದರೆ ಸರ್ಕಾರ ನಿದ್ದೆಯಲ್ಲಿದೆ. ಅವರು ಎದ್ದು ಹಣ ಬಿಡುಗಡೆ ಮಾಡಿದ ನಂತರ ಶಿಥಿಲಾವಸ್ಥೆಯಲ್ಲಿರುವಂತಹ ಬೇಂದ್ರೆ ಭವನ ಮತ್ತೆ ಗಟ್ಟಿಮುಟ್ಟ ಆಗ್ಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಆದರೆ ಆಗುತ್ತಾ ನೋಡೋಣ. ಭವನ ಕಟ್ಟಿ 25 ವರ್ಷಗಳ ಕಳೆದರೂ ಕೂಡ ಇದರ ಸ್ಥಿತಿ ಬಹಳ ಗಂಭೀರವಾಗಿದೆ. ತಾವು ಈಗಾಗಲೇ ಮೇಲೆ ಬಂದಿದ್ದೀರಿ, ಎಲ್ಲೆಲ್ಲೇ ಶಿಥಿಲಗೊಂಡಿದೆ ಅನ್ನುವಂಥದ್ದು ಎಲ್ಲದರ ಒಂದು ಚಿತ್ರೀಕರಣವನ್ನು ನೀವು ಮಾಡಿಕೊಂಡಿದ್ದೀರಿ. ಬೇಂದ್ರೆ ಒಬ್ಬ ವಿಶ್ವಮಾನವ ಕವಿ. ಅಂಥ ಕವಿಗೆ ಯಾಕಂತ ಹೇಳಿದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು ಕನ್ನಡ ನಾಡಿನ ಕನ್ನಡ ಸರಸ್ವತಿಯ 2 ಕಣ್ಣುಗಳಿದ್ದ ಹಾಗೆ ಇರತಕ್ಕಂಥವರು. ಅಂಥವರ ಅಲ್ಲಿ ಬಹಳ ಗಂಭೀರವಾಗಿ ಕುವೆಂಪನ್ನ ಬೆಳೆಸುವಂತಹದ್ದನ್ನು ಕಂಡ್ರೆ ಉತ್ತರ ಕರ್ನಾಟಕದಲ್ಲಿ ಬೇಂದ್ರೆ ಇವರ ಎಲ್ಲೋ ನೀವು ತಾರತಮ್ಯ ಮಾಡ್ತೀವಿ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಕನ್ನಡ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತೆ ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣಕ್ಕೆ ಬಣ್ಣ ಮಾಡ್ತಿರೋದು ತಾರತಮ್ಯ ಹೇಳ್ಕೊಂತದ. ಅದಕ್ಕೆ ಇವತ್ತಿಲ್ಲ ನಾಳೆ ಉತ್ತರ ಕನ್ನಡದ ಭಾಗ ಜನ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿರೋ ಸಂದರ್ಭ ನೀವೇ ತರ್ತಿರತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲೋ ನೀವು ತಾರತಮ್ಯ ಮಾಡ್ತಿದ್ದ ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ರಿ, ಉತ್ತರ ಕನ್ನಡ ಟ್ರಸ್ಟ್ಗಳು ನೋಡ್ರಿ, ಅಲ್ಲಿರ್ತಕ್ಕಂಥ ಅನುದಾನ ಮತ್ತೆ ಅಲ್ಲಿ ಆಡಳಿತ ವ್ಯವಸ್ಥೆ ಮತ್ತೆ ಅಲ್ಲಿ ಸಿಬ್ಬಂದಿ ಖರ್ಚು ನೋಡಿದ್ರೆ ಖಂಡಿತ ನೀವು ಉತ್ತರ ಕರ್ನಾಟಕ ಸುಣ್ಣ, ದಕ್ಷಿಣಕ್ಕೆ ಬಣ್ಣ ಮಾಡ್ತಿರೋ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 200 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.